ಪ್ರತಿದಿನವೂ ಕೂಡ ಒಂದೊಂದು ದೇವ ಸೇವಕರ ಕುರಿತಾಗಿ ಧ್ಯಾನ ಮಾಡ್ತಾ ಇದ್ದೀವಿ. ಫಸ್ಟ್ ವಿಡಿಯೋ ಬೇಕಾದ್ರೆ ನಿಮ್ದ್ರಲ್ಲಿ ಆನ್ ಮಾಡಿ ಫಸ್ಟ್. ಓಕೆ. ವಿಡಿಯೋ ಬೇಕಾದ್ರೆ ಈಗ ಮಾತಾಡ್ತಿದ್ದೀರಲ್ಲ ಅದ್ರಾಗ ವಿಡಿಯೋ ಆನ್ ಮಾಡಿ. ಓ ಹೌದ್ರಾ, ಒಂದ್ ನಿಮಿಷ. ರೈಟ್ ಫಸ್ಟ್. ಓಕೆ, ಕೇಳುತ್ತಾ ಈಗ? ಫಸ್ಟ್ ಕೇಳುತ್ತಾ? ಕೇಳುತ್ತೆ ಸರ್, ಕೇಳುತ್ತೆ. ಓಕೆ. ಈ ಒಂದು ಬೆಳಗಿನ ಸಂದರ್ಭದಲ್ಲಿ ಕೂಡ ನಾವು ದೇವರ ಸೇವಕರ ಕುರಿತಾಗಿ ಧ್ಯಾನ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಸಂತ ಮೋನಿಕಾ ಎಂಬುದಾಗಿ ಹೇಳಲ್ಪಡುವ ಒಬ್ಬ ದೇವ ಸೇವಕಿಯ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಇವತ್ತು ನಮ್ಗೆ ಕೊಡಲ್ಪಟ್ಟಂತಹ ವೇದ ಭಾಗವು ಆದಿಕಾಂಡ 41ನೇ ಅಧ್ಯಾಯ 14ನೇ ವಚನದಿಂದ 16ನೇ ವಚನದವರೆಗೆ. ಆದಿಕಾಂಡ ಪುಸ್ತಕ 41ನೇ ಅಧ್ಯಾಯ 14ನೇ ವಚನದಿಂದ 16ನೇ ವಚನದವರೆಗೆ ವಚನ ಬೈಬಲ್ ಅಲ್ಲಿ ಈ ರೀತಿಯಾಗಿ ಹಾಕಲ್ಪಟ್ಟಿದೆ. ನನ್ನೊಂದಿಗೆ ತಿಳಿಸ್ಕೊಳ್ರಿ. ಆದಿಕಾಂಡ 41ನೇ ಅಧ್ಯಾಯ ವಚನಗಳು 14, 15, 16. ಫರೋಹನು ಇದನ್ನು ಕೇಳಿ ಯೋಸೇಫನನ್ನು ಕರೆ ಕಳುಹಿಸಿದನು. ಯೋಸೇಫನು ಬೇಗನೆ ಸೆರೆಯಿಂದ ಬಿಡಿಸಲ್ಪಟ್ಟವನಾಗಿ ಕ್ಷೌರ ಮಾಡಿಸಿಕೊಂಡು ಬೇರೆ ವಸ್ತ್ರಗಳನ್ನ ಹಾಕಿಕೊಂಡು ಫರೋಹನ ಸನ್ನಿಧಿಗೆ ಬಂದನು. ಆಗ ಫರೋಹನು ಯೋಸೇಫನಿಗೆ, ನಾನು ಒಂದು ಕನಸು ಕಂಡಿದ್ದೇನೆ, ಅದರ ಅರ್ಥವನ್ನು ಹೇಳಬಲ್ಲವರು ಯಾರೂ ಇಲ್ಲ. ಆದರೆ ನೀನು ಕನಸನ್ನು ಕೇಳುತ್ತಲೇ ಅದರ ಅರ್ಥವನ್ನು ಹೇಳಬಲ್ಲವೆನೆಂದು ವರ್ತಮಾನ ಕೇಳಿದ್ದೇನೆ ಎಂದು ಹೇಳಲು, ಯೋಸೇಫನು, ನನ್ನಲ್ಲಿ ಅಂತ ಸಾಮರ್ಥ್ಯವೇನೂ ಇಲ್ಲ, ಆದರೆ ದೇವರು ಫರೋಹನಿಗೆ ಶುಭಕರವಾದ ಉತ್ತರಗಳನ್ನ ಕೊಡಬಲ್ಲೆನೆಂದು ಹೇಳಿದನು ಎಂಬುದಾಗಿ. ಇವತ್ತು ಮುಖ್ಯ ಒಂದು ಬಾಯ್ಪಾಠದ ವಚನ ನೋಡ್ಬೇಕಂದ್ರೆ 14ನೇ ವಚನ. ಫರೋಹನು ಇದನ್ನು ಕೇಳಿ ಯೋಸೇಫನನ್ನು ಕರೆ ಕಳಿಸಿದನು. ಯೋಸೇಫನು ಬೇಗ ಸೆರೆಮನೆಯಿಂದ ಬಿಡಿಸಲ್ಪಟ್ಟವನಾಗಿ ಕ್ಷೌರ ಮಾಡಿಸಿಕೊಂಡು ಬೇರೆ ವಸ್ತ್ರಗಳನ್ನ ಹಾಕಿಕೊಂಡು ಫರೋಹನ ಸನ್ನಿಧಿಗೆ ಬಂದನು. ಈ ವಾಕ್ಯ ಬಗ್ಗೆ ನಮ್ಗೆಲ್ಲ ಗೊತ್ತುಂಟು. ಸತ್ಯವೇದದಲ್ಲಿ ತನ್ನ ಸಹೋದರರಿಂದ ವಂಚಿತನಾಗಿ ಬೇರೆಯವರಿಗೆ, ಅನ್ಯರಿಗೆ ಮಾರಲ್ಪಟ್ಟ ಯೋಸೇಫನು ವಿನಾಕಾರಣದಿಂದ ಸೆರೆವಾಸ ಅನುಭವಿಸ್ತಾ ಇದ್ದಾನೆ. ಅಂತ ಸಂದರ್ಭದಲ್ಲಿ ಅವನಿಗೆ ಒಂದು ಅವಕಾಶ ದೇವರು ಕೊಡ್ತಿದ್ದಾರೆ. ಅಂದ್ರೆ ಅಲ್ಲಿದಂತಹ ಐಗುಪ್ತದ ಅರಸನಾಗಿರುವ ಫರೋಹನಿಗೆ ಒಂದು ವಿಚಿತ್ರವಾದ ಒಂದು ಕನಸು ಬರುತ್ತೆ. ಅದರ ಅರ್ಥ ಹೇಳೋದಕ್ಕೆ ಯಾರಿಗೂ ಆಗ್ತಾ ಇಲ್ಲ. ಕಡೆಯದಾಗಿ ಗೊತ್ತಾಗುತ್ತೆ, ಯೋಸೇಫ್ ಎಂಬುದಾಗಿ ಹೇಳಲ್ಪಡುವ ವ್ಯಕ್ತಿ ಈ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾನೆ ಅಂತೇಳಿ ಅವನಿಗೆ ಆ ವಿಷಯ ಗೊತ್ತಾಗುತ್ತೆ. ತಕ್ಷಣ ಅವನೇನ್ ಮಾಡ್ತಾನೆ, ಕರೆ ಕಳಿಸ್ತಾ ಇದ್ದಾನೆ, ನೀನ್ ಬಾ ಅಂತ. ಯೋಸೇಫ್ ಬಂದ್ ಕೂಡ್ಲೆ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಹೌದು, ನನಗೆ ಈ ಎಲ್ಲ ಜ್ಞಾನ ಗೊತ್ತು, ನನಗೆ ಬಂದ್ಬಿಟ್ಟು ಈ ಎಲ್ಲಾ ಗುಡಾರ್ಥಗಳನ್ನ ಹೇಳೋದಿಕ್ಕೆ ನನಗೆ ಶಕ್ತಿ ಇದೆ, ಸಾಮರ್ಥ್ಯ ಇದೆ ಅಂತ ಹೇಳಿ ತನ್ನನ್ನ ದೊಡ್ಡದಾಗಿ ಅವನು ಎಣಿಸ್ಕೊಳ್ಳಿಲ್ಲ. ಈ ರೀತಿ ನಾನು ಬಂದ್ಬಿಟ್ಟು ನನಗೆ ಈ ರೀತಿಯಂತ ಟ್ಯಾಲೆಂಟ್ ಇದೆ, ಈ ರೀತಿಯಂತ ಜ್ಞಾನ ಇದೆ, ಬುದ್ಧಿ ಇದೆ, ತಿಳುವಳಿಕೆ ಇದೆ, ನನಗೆ ಎಲ್ಲಾ ಗೊತ್ತು, ಹಾಗಾಗಿ ನನ್ನನ್ನ ವಿನಾಕಾರಣದಿಂದ ನೀವು ಏನ್ ಮಾಡ್ಬಿಟ್ರಿ, ನನ್ನ ಮೇಲೆ ಕೇಸ್ ಬುಕ್ ಮಾಡಿ ಜೈಲಲ್ಲಿ ಹಾಕ್ಬಿಟ್ಟಿದ್ರಿ ಅಂತೇಳಿ ಅವನು ಈ ರೀತಿಯಾದಂತಹ ಬೇಡದೇ ಇರುವಂತಹ ಕಾರ್ಯಗಳನ್ನ ಅವನು ಹೇಳದೆ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ವಿನಯ ಉಳ್ಳವನಾಗಿ ವಿನಮ್ರತೆಯಿಂದ ಅವನ್ ಮಾಡ್ತಾನೆ ರಾಜನ ಮುಂದೆ ಬರ್ತಿದ್ದಾನೆ. ರಾಜ ಕೇಳಿದಾಗ ರಾಜ ಹತ್ರ ಅವನು ಉತ್ತರ ಕೊಡ್ತಿದ್ದಾನೆ, ನನ್ಗೇನು ಅಂತ ಸಾಮರ್ಥ್ಯವೇನು ಇಲ್ಲ, ನನ್ಗೇನಿಲ್ಲ ರೀ, ನಾನ್ ಬಂದ್ಬಿಟ್ಟು ಬಂದದ್ದು ಹೆಂಗ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ದೇವರು ಬಂದ್ಬಿಟ್ಟು ಆ ಸಹಾಯದಿಂದ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇದೇ ವಾಕ್ಯಗಳನ್ನು ನೋಡ್ಬೇಕಂತ ಹೇಳಿದ್ರೆ 40ನೇ ಅಧ್ಯಾಯ 8ನೇ ವಚನದಲ್ಲಿ ಅಲ್ಲಿ 2 ಸೇವಕರಿಗೆ ಬಂದಂತ ಕನಸಿನಲ್ಲಿ 40ನೇ ಅಧ್ಯಾಯ 8ನೇ ವಚನದಲ್ಲಿ ಅಲ್ಲಿ ಬಂದಾಗ ಅಲ್ಲಿ ಕೂಡ ಏನ್ ಮಾಡ್ತಾನಂದ್ರೆ ತನ್ನನ್ನ ತಗ್ಗಿಸಿಕೊಂಡು ಯೋಸೇಫನು ಹೇಳಿರುವುದನ್ನ ನಾವು ಕಾಣ್ತೀವಿ. ಅದೇ ರೀತಿ ದಾನಿಯೇಲನ ಪುಸ್ತಕದಲ್ಲಿ ನೋಡುವಾಗ 2ನೇ ಅಧ್ಯಾಯದಲ್ಲಿ ಅಲ್ಲಿ ನೋಡುವಾಗ 22ನೇ ವಚನ, 28ನೇ ವಚನ, 47ನೇ ವಚನ, ದಾನಿಯೇಲನ ಪುಸ್ತಕ 2ನೇ ಅಧ್ಯಾಯ 22, 28 ಮತ್ತು 47ನೇ ವಚನದಲ್ಲಿ ನಾವು ಓದುವಾಗ ಅಲ್ಲಿ ಕೂಡ ದಾನಿಯೇಲನು ಏನ್ ಮಾಡ್ತಾನಂದ್ರೆ ತನಗೆ ಬರುವಂತಹ ಆ ಒಂದು ಗುಡಾರ್ಥಗಳನ್ನ ಹೇಳುವ ಸಾಮರ್ಥ್ಯವನ್ನ ಅಥವಾ ಸ್ವಪ್ನಗಳಿಗೆ ವಿಶ್ಲೇಷಣೆ ಕೊಡುವಂತಹ ಒಂದು ಜ್ಞಾನವನ್ನ ದೇವರು ಮಾತ್ರ ಕೊಡ್ತಾನೆ ಅನ್ನೋದನ್ನ ಸ್ಪಷ್ಟೀಕರಿಸ್ತಾರೆ. ಅಂದ್ರೆ ಏನಪ್ಪಾ ಅಂದ್ರೆ ತಮ್ಮನ್ನ ತಗ್ಗಿಸಿಕೊಂಡು ದೇವರನ್ನ ಪ್ರಥಮ ಸ್ಥಾನದಲ್ಲಿ ಇಡುವಂತ ಸ್ವಭಾವವನ್ನ ನಾವು ಇಲ್ಲಿ ಇದು ಬಂದ್ಬಿಟ್ಟು ನಮ್ಗೆ ಕೊಡಲ್ಪಟ್ಟಂತಹ ಆಧಾರದ ವಚನಗಳಾಗಿದೆ.
ಇವತ್ತು ನಾವು ಪ್ರತಿ ದಿವಸವೂ ಕೂಡ ಒಬ್ಬೊಬ್ಬ ದೇವ ಸೇವಕರ ಕುರಿತು ಧ್ಯಾನ ಮಾಡುವ ನಿಟ್ಟಿನಲ್ಲಿ ಇವತ್ತು ಸಂತ ಮೋನಿಕಾ ಎಂಬುದಾಗಿ ಹೇಳಲ್ಪಡುವಂತಹ ಒಬ್ಬ ಸೇವಕಿ, ಒಬ್ಬ ದೇವರ ಸ್ತ್ರೀಯನ್ನ ಕುರಿತು ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಈ ಸಹೋದರಿ ಯಾರಪ್ಪ ಅಂತ ಹೇಳಿದ್ರೆ, ಇವರು ಬಂದ್ಬಿಟ್ಟು ಒಂದು ಒಳ್ಳೆಯ ಕುಟುಂಬದಲ್ಲಿ, ಆಧ್ಯಾತ್ಮಿಕ ಬೆಳವಣಿಗೆ ಹೊಂದಿರುವಂತಹ ಆಧ್ಯಾತ್ಮಿಕವಾದ ಕುಟುಂಬದಲ್ಲಿ ಜನಿಸಿರುವಂತಹ ಒಬ್ಬ ಸ್ತ್ರೀಯಾಗಿದ್ದಾರೆ. ಇವರು ಕ್ರಿಸ್ತ ಶಕ 331ನೇ ಇಸ್ವಿಯಲ್ಲಿ ಅವ್ರು ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಹುಟ್ಟುತ್ತಾರೆ. ಅವ್ರು ಹುಟ್ಟಿದಾಗ ಎಲ್ಲಿ ಹುಟ್ಟುತ್ತಾರೆ ಅಂತ ಅಂದಾಗ, ಉತ್ತರ ಆಫ್ರಿಕಾದ ರೋಮನ್ ಸಾಮ್ರಾಜ್ಯ ಒಂದು ಸಣ್ಣ ಪಟ್ಟಣವಾಗಿರುವಂತ ಟಾಗೆಸ್ಟ್ ಎಂಬುದಾಗಿ ಹೇಳಲ್ಪಡುವಂತ ಒಂದು ಸಣ್ಣ ಪಟ್ಟಣ, ಅದು ಇಂದಿನ ಅಲ್ಜೇರಿಯಾ ಎಂಬುದಾಗಿ ಹೇಳಲ್ಪಡುವಂತಹ ಒಂದು ಪ್ರಾಂತ. ಸೊ ಅಲ್ಜೇರಿಯಾಕ್ಕೆ ಸೇರಿದಂತಹ ಒಂದು ಪ್ರಾಂತವಾಗಿದೆ. ಅಲ್ಜೇರಿಯಾ ಅಂತ ನೋಡುವಾಗ ಇವತ್ತು ಅದೊಂದು ಸಣ್ಣ ದೇಶವಾಗಿದೆ, ಒಂದು ಸಣ್ಣ ಪ್ರಾಂತವಾಗಿದೆ. ಇಲ್ಲಿ ಸುಮಾರು ಒಂದು 41 ಮಿಲಿಯನ್ ಜನರು ವಾಸ ಮಾಡ್ತಾರೆ ಅಂತೇಳಿ ಸಮೀಕ್ಷೆ ಹೇಳ್ತಾ ಇದೆ. ಇದು ಆರ್ಥಿಕವಾಗಿ ಬೆಳೆಯುವಂತಹ ಒಂದು ದೇಶವಾಗಿದೆ ಅಂತ ಕೂಡ ಇಂದಿನ ಇತ್ತೀಚಿನ ಸಮೀಕ್ಷೆ ಹೇಳ್ತಾ ಇದೆ. ಸೊ ಆ ಕಾಲದಲ್ಲಿ ರೋಮ್ ಸಾಮ್ರಾಜ್ಯದ ಅಧೀನದಲ್ಲಿದ್ದಂತಹ ಒಂದು ಪಟ್ಟಣವಾಗಿ ಕರೆಯಲ್ಪಟ್ಟಂತಹ ಟಾಗೆಸ್ಟ್ ಎಂಬುದಾಗಿ ಹೇಳಲ್ಪಡುವಂತಹ ಒಂದು ಪ್ರಾಂತ, ಆ ಒಂದು ಪ್ರಾಂತದಲ್ಲಿ ಜನಿಸಿದವರು ಈ ಸಂತ ಮೋನಿಕಾ ಎಂಬುದಾಗಿ. ಇವರು ಏನ್ ಮಾಡ್ತಾರಂದ್ರೆ, ಇವರ ಪೋಷಕರು ಹೆಂಗಿದ್ದಾರೆ ಅಂತ ಹೇಳಿದ್ರೆ, ಒಳ್ಳೆಯ ಒಂದು ಮಕ್ಕಳನ್ನ ಬೆಳೆಸುವ ಜವಾಬ್ದಾರಿಯಲ್ಲಿ ಒಳ್ಳೆಯ ಜವಾಬ್ದಾರರು ಇರುವಂತಹ ಒಂದು ಕುಟುಂಬದಲ್ಲಿ ಬೆಳೀತಾರೆ. ಸೊ ಆ ಒಂದು ವಾತಾವರಣದಲ್ಲಿ ಬೆಳೆಯುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವರು ಒಬ್ಬ ವ್ಯಕ್ತಿಯನ್ನ ಮದುವೆ ಆಗ್ತಾರೆ. ಅವರು ಬಂದ್ಬಿಟ್ಟು ಯಾರಪ್ಪ ಅಂದ್ರೆ, ದೇವರನ್ನ ಅಷ್ಟು ಚೆನ್ನಾಗಿ ಅರ್ಥಂತ ವ್ಯಕ್ತಿ ಅಲ್ಲ. ಅವರು ಬಂದ್ಬಿಟ್ಟು ವಿಗ್ರಹಗಳನ್ನ ಅಥವಾ ಅನ್ಯ ದೇವರುಗಳನ್ನ, ಪಾಗಾನ್ ಎಂಬುದಾಗಿ ಹೇಳಲ್ಪಡುವಂತಹ ದೇವರುಗಳನ್ನ ಅವಲಂಬಿಸುವ ಒಬ್ಬ ವ್ಯಕ್ತಿ ಆಗಿರ್ತಾರೆ. ಸೊ ಅವರೊಂದಿಗೆ ಇವರಿಗೆ ವಿವಾಹವಾಗುತ್ತೆ. ವಿವಾಹ ಆದ್ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಅಲ್ಲಿಂದ ಮತ್ತೆ ತೆರಿಗೆ ತಮ್ಮ ಜೀವನವನ್ನ, ಕೌಟುಂಬಿಕ ಜೀವನವನ್ನ ಅವರು ಆರಂಭಿಸ್ತಾ ಇದ್ದಾರೆ. ಸೊ ಅಲ್ಲಿ ನೋಡ್ಬೇಕಂತ ಹೇಳಿದ್ರೆ, ತನ್ನ ಒಂದು ಗಂಡ ಬಂದ್ಬಿಟ್ಟು ಕಷ್ಟಕರವಾದ ಸ್ವಭಾವ ಮತ್ತು ನಂಬಿಕೆಯ ಕೊರತೆಯ ಮಧ್ಯದಲ್ಲಿ ಇದ್ದಾಗ್ಯೂ ಕೂಡ ಮೋನಿಕಾ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ತಮ್ಮ ಒಂದು ನಂಬಿಕೆಯಲ್ಲಿ ದೃಢವಾಗಿ ಅವರು ಇರ್ತಾರೆ. ಯೇಸು ಕ್ರಿಸ್ತನನ್ನ ಅವರು ಇಷ್ಟೊಂದು ನಂಬ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದಕ್ಕೆ ಅಪಾರವಾದ ಒಂದು ವಿವರಣೆ ಕೊಡ್ತಾರೆ. ಅದಕ್ಕೆ ಬಂದ್ಬಿಟ್ಟು ಮಿತಿಯೇ ಇಲ್ಲ ಅಂತ ಹೇಳಿ. ಯಾಕಂದ್ರೆ ಗಂಡ ಬಂದ್ಬಿಟ್ಟು ಯಾವ ರೀತಿ ಇದ್ದಾನೆ, ಬೇರೆ ಒಂದು ಮಾರ್ಗವನ್ನ ಹಿಡಿಯುವಂತ ವ್ಯಕ್ತಿಯಾಗಿದ್ದಾನೆ, ಉಗ್ರ ವ್ಯಕ್ತಿಯಾಗಿದ್ದಾನೆ, ದೇವರನ್ನ ಕಂಡುಕೊಂಡಿಲ್ಲ, ರಕ್ಷಣೆ ಹೊಂದ್ಕೊಂಡಿಲ್ಲ. ಆದಾಗಿ ಕೂಡ ಅವರೊಂದಿಗೆ ವಿವಾಹವಾದಾಗ ಇವರು ಸಹೋದರಿ ಮೋನಿಕಾ ಅಥವಾ ಸಂತ ಮೋನಿಕಾ ಇವರು ಬಂದ್ಬಿಟ್ಟು ಏನಾಗ್ತಾರೆ ಅಂತ ಹೇಳಿದ್ರೆ, ತಮ್ಮ ನಂಬಿಕೆಯಲ್ಲಿ ತುಂಬಾ ದೃಢವಾಗಿ ಅವರೇ ಕಾಲ ಉರುಳುತ್ತೆ. ಅವ್ರಿಗೆ ಮದುವೆ ಆಗುತ್ತೆ, ಅಂದ್ರೆ ಮಕ್ಕಳಾಗ್ತಾರೆ. ಮಕ್ಕಳಾದಾಗ ಅವ್ರಿಗೆ ಒಂದು ಮಗ ಹುಟ್ಟುತ್ತಾನೆ. ಅವನ ಹೆಸರು ಅಗಸ್ಟೈನ್ ಅಂತ ಹೇಳಿ. ಈ ಅಗಸ್ಟೈನ್ ಎಂಬುದಾಗಿ ಹೇಳಲ್ಪಡುವಂತಹ ಈ ವ್ಯಕ್ತಿ ಏನಾಗಿದೆ ಅಂತ ಹೇಳಿದ್ರೆ, ತುಂಬಾ ಒಂಥರ ಒರಟಾದಂತಹ ಸ್ವಭಾವ ಅಥವಾ ದೇವರ ಭಯಭಕ್ತಿಯಲ್ಲಿ ಬೆಳೆಯದೇ ಇರುವಂತಹ ಒಬ್ಬ ವ್ಯಕ್ತಿ, ದೇವರನ್ನ ಕಂಡುಕೊಳ್ಳದೇ ಇರುವಂತ ವ್ಯಕ್ತಿ, ಲೌಕಿಕವಾಗಿ ಜೀವನ ಮಾಡುವಂತ ವ್ಯಕ್ತಿ. ಅವ್ರು ಏನ್ ಮಾಡ್ತಾರಂದ್ರೆ, ತಾಯಿ ಅಂತೂ ಅಪಾರವಾದ ನಂಬಿಕೆ ಆಗಿದ್ರು ದೇವರ ಮೇಲೆ, ಅದಕ್ಕೆ ಮಿತಿಯೇ ಇಲ್ಲ. ಆದ್ರೆ ಅವರ ತಂದೆ ಹೆಂಗಿದ್ದಾರೆ ಅಂತ ಹೇಳಿದ್ರೆ, ಅವರು ಒಂದ್ ರೀತಿಯಲ್ಲಿ ಉಗ್ರ ವ್ಯಕ್ತಿಯಾಗಿ ಲೌಕಿಕವಾಗಿ ಅವ್ರು ಬದುಕ್ತಾ ಇದ್ರು. ಸೊ ತಂದೆ ಈ ರೀತಿ ಇರೋದ್ರಿಂದ ಏನಾಯ್ತು ಅಂತ ಹೇಳಿದ್ರೆ, ಹೆಚ್ಚಾದ ಪ್ರೀತಿ ಮಗನ ಮೇಲೆ ವಹಿಸಿ ಅಥವಾ ಸರಿಯಾದ ಕಾಳಜಿಯಿಂದ ನೋಡ್ಕೊಳ್ಳದೆ ಹೋದ ಪಕ್ಷಕ್ಕೆ ಏನಾಗುತ್ತೆ, ಮಗ ದಾರಿ ತಪ್ಪಿ ಹೋಗ್ಬಿಡ್ತಾನೆ. ಅವಾಗ ಅಗಸ್ಟಿನ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವನು ಭಯಭಕ್ತಿ ಇಲ್ಲದೆ ಅಥವಾ ದೇವರನ್ನ ಅಂದ್ರೆ ಏನಂತ ಅವನಿಗೆ ತಿಳಿಲಾರ್ದೆ ಅವನಿಗೆ ಏನಾಗುತ್ತೆ ಹೋಗ್ತಾ ಇದೆ. ತಾಯಿ ಎಷ್ಟೋ ಭಯಭಕ್ತಿ ಇರುವಂತ ಸ್ತ್ರೀ ಆಗಿದ್ದಾಗ್ಯೂ ಕೂಡ ಮಗ ಅವನೇನಾಗಿದ್ದಾನೆ ಅಂತ ಹೇಳಿದ್ರೆ ಅದೇ ಭಯಭಕ್ತಿಯಲ್ಲಿ ಬೆಳೀತಾ ಇಲ್ಲ. ಇವತ್ತು ಅನೇಕ ಕುಟುಂಬಗಳು ಇದೇ ಪರಿಸ್ಥಿತಿಯನ್ನು ನಾವು ಕಾಣ್ಬಹುದು. ತಂದೆ ತಾಯಿಗಳು ಇಷ್ಟೊಂದು ನಿಷ್ಠಾವಂತರಾಗಿ ಒಳ್ಳೆ ಸಾಕ್ಷಿಯುತವಾದ ಜೀವಿತವನ್ನ ಸಭೆಗಳಲ್ಲಿ ಜೀವನ ಮಾಡ್ತಿದ್ರೆ, ಮಕ್ಕಳು ಹೆಂಗಿರ್ತಾರೆ ಅಂತ ಹೇಳಿದ್ರೆ, ಅವರು ದಾರಿ ತಪ್ಪುತ್ತಾ ಇರ್ತಾರೆ, ಅವರು ಬೇರೆ ಮಾರ್ಗವನ್ನ ಹಿಡಿತಾ ಇರ್ತಾರೆ, ಅವರು ಕೆಟ್ಟ ವರ್ತನೆಯನ್ನ ಮಾಡ್ತಿರ್ತಾರೆ. ಕಾರಣಗಳು ಏನಪ್ಪಾ ಅಂತ ಹೇಳಿದ್ರೆ, ಅವರು ಇನ್ನ ರಕ್ಷಣೆ ಮಾರ್ಗಕ್ಕೆ ಬಂದಿಲ್ಲ. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಪ್ರತಿಯೊಬ್ಬನ ರಕ್ಷಣೆಯನ್ನ ಅವನೇ ಸಂಪಾದಿಸ್ಕೋಬೇಕು ಅಂತ. ಸೊ ನನ್ನ ತಂದೆ ತಾಯಿ ಅವ್ರು ಬಂದ್ಬಿಟ್ಟು ಒಳ್ಳೆ ಉತ್ತಮರಾಗಿದ್ದಾರೆ ಅಂತ ಕೂಡ್ಲೆ ನಾನು ಪರಲೋಕಕ್ಕೆ ಹೋಗ್ತೀನಿ ಅನ್ನೋದು ಅದು ಅಸಾಧ್ಯವಾದ ಮಾತು. ಹಾಗಾಗಿ ಕಡೆಯವರೆಗೆ ತಾಳುವವನು ರಕ್ಷಣೆಯನ್ನು ಹೊಂದಿಕೊಳ್ಳುವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ. ಸೊ ಅದರಿಂದ ಪ್ರೀತಿಯ ದೇವ ಜನರೇ, ಇದೇ ಪರಿಸ್ಥಿತಿ ಮೋನಿಕಾ ಅವರ ಕುಟುಂಬದಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಕಾಲಗಳು ಹಂಗೆ ಉರುಳುತ್ತಾ ಇದೆ.
ಅವ್ರು ಬಂದ್ಬಿಟ್ಟು ಏನಾಗಿದ್ದಾರೆ ಅಂತ ಹೇಳಿದ್ರೆ, ಅವನ ತಾಯಿಯಾದಂತಹ ಮೋನಿಕರ್ ಅವರು ಬಂದ್ಬಿಟ್ಟು ಏನಾಗಿದ್ದಾರೆ, ಅವರ ಒಂದು ಜೀವನದಿಂದ ತುಂಬಾ ಯಾವಾಗ್ಲೂ ಕಾಳಜಿ ವಹಿಸಿ ಯಾವಾಗ್ಲೂ ಯೋಚನೆ ಮಾಡ್ತಾರೆ, ಅವ್ರಿಗೋಸ್ಕರ ಪ್ರೇಯರ್ ಮಾಡ್ತಾ ಇದ್ರು. ಸರಿ ತಪ್ಪುಗಳನ್ನ ಗ್ರಹಿಸಲು ಅವ್ರಿಗೆ ಏನಾಗ್ಲಿಲ್ಲ ಅಂತ ಹೇಳಿದ್ರೆ, ಅವ್ರ ಮಗನಿಗೆ ಅದು ಸಾಧ್ಯವಾಗ್ತಿಲ್ಲ. ಅವ್ರ ಹೃದಯವು ಹೆಂಗೈತೆ ಅಂತ ಹೇಳಿದ್ರೆ ಮಗನಿಗೋಸ್ಕರ ತುಂಬಾ ಭಾರವಾಗಿತ್ತು. ಅವನ್ ಮಗ ಬಂದ್ಬಿಟ್ಟು ಯಾವಾಗ ಬಂದ್ಬಿಟ್ಟು ಪರಿವರ್ತನೆ ಆಗ್ತಾನೆ. ಯಾಕಂದ್ರೆ ಒಂದ್ ಮನೆಯಲ್ಲಿ ನೋಡಿ, ಒಬ್ರು ಬಂದ್ಬಿಟ್ಟು ಸರಿ ಇಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ, ಆದ್ರೆ ಇಲ್ಲಿ ತಂದೆನೂ ಬಂದ್ಬಿಟ್ಟು ದಾರಿ ಸರಿ ಇಲ್ಲ, ಅವರ ನಡತೆ ಸರಿ ಇಲ್ಲ, ಅವರು ಒಂದ್ ರೀತಿಯಲ್ಲಿ ಉಗ್ರವಾಗಿದ್ದಾರೆ ಅಂತ ಕೂಡ್ಲೆ ಅವರ ಮಾರ್ಗವನ್ನೇ ಹಿಡಿದ ಮಗ ಕೂಡ ಅದೇ ತಪ್ಪನ್ನ ಮಾಡ್ತಿದ್ದಾನೆ. ಸೊ ಈ ರೀತಿಯಾಗಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಏನ್ ಮಾಡ್ತಾರೆ ಅಂದ್ರೆ, ಈ ಮೋನಿಕಾ ಅವರು ನಿಷ್ಠೆಯಿಂದ ಪ್ರಾರ್ಥನೆ ಮಾಡ್ತಿದ್ದಾರೆ. ಅಗಸ್ಟಿನ್ಗಾಗಿ, ತನ್ನ ಮಗನಿಗಾಗಿ ತುಂಬಾ ಕಷ್ಟಪಟ್ಟು ಪ್ರಾರ್ಥನೆ ಮಾಡ್ತಾರೆ. ದೇವ್ರೆ, ಹಿಂಗಾದ್ರೂ ಮಾಡಿ ಇವನನ್ನ ಮಾನಸಾಂತರ ಹೊಂದಿಸು, ಇವನ ಮನ ಪರಿವರ್ತನೆ ಮಾಡು, ಇವನಿಗಿರುವಂತಹ ಒಂದು ಈ ರೀತಿಯಂತ ದುಷ್ಟ ಸ್ವಭಾವನ ತೆಗೆದು ಹಾಕ, ಆ ರೀತಿ ಪ್ರಾರ್ಥನೆ ಮಾಡ್ತಿದ್ರು. ಈ ಅಗಸ್ಟಿನ್ ಅವರಿಗೆ ಸುಮಾರು 29 ವಯಸ್ಸಿರುವಂತ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೆ, ರೋಮ್ಗೆ ಹೋಗ್ಬೇಕು, ನಾನು ರೋಮ್ಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಒಂದ್ ರೀತಿಯಲ್ಲಿ ಎಕ್ಸಿಬಿಷನ್ ನಡೀತಿದೆ, ಒಂದ್ ರೀತಿಯಲ್ಲಿ ವಸ್ತು ಸಂಗ್ರಹ ಇದೆ, ಅಥವಾ ದೃಶ್ಯ ವೀಕ್ಷಣೆಗೋಸ್ಕರ ನಾನು ಹೋಗ್ತೀನಿ, ನಾನು ಅದನ್ನ ಸುತ್ತಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಅವಾಗ ಮೋನಿಕಾ ಅವ್ರು ಏನ್ ಮಾಡ್ತಾರೆ, ಇಲ್ಲ ಬೇಡಪ್ಪ, ನೀನ್ ಹೋದ್ರೆ ಏನಾಗ್ತೀಯ ಅಂದ್ರೆ, ನೀನು ಪಾಪ ಮಾಡ್ಲಿಕ್ಕೆ ಅನೇಕ ಆಸ್ಪದ ಉಂಟು, ಬೇಡ, ನೀನ್ ಹೋಗ್ಬೇಡ ಅಂತೇಳಿ ತುಂಬಾ ಫೋರ್ಸ್ ಮಾಡಿ ಹೇಳ್ತಾರೆ, ಬೇಡ ಅಂತ ಅಡ್ಡನೆ. ಆದ್ರೆ ಅವ್ರ ಮಗ ಇಲ್ಲ, ನಾನು ಹೋಗ್ತೀನಿ ಅಂದಾಗ, ಇಲ್ಲ ನೀನ್ ಎಲ್ಲೋದ್ರೂ ಪರವಾಗಿಲ್ಲ, ನಾನು ನಿನ್ ಜೊತೆನೇ ಬರ್ತೀನಪ್ಪ ಅಂತೇಳಿ ಒತ್ತಾಯಿಸಿ ಅವ್ರ ಜೊತೆ ಏನ್ ಮಾಡ್ತಾರೆ, ಹೋಗ್ತಿದ್ದಾರೆ. ಸೊ ಈ ಅವಕಾಶಗಳೆಲ್ಲ ಬಂದ್ಬಿಟ್ಟು ಏನಾಗ್ತದೆ ಅಂತ ಹೇಳಿದ್ರೆ, ತಾಯಿಯನ್ನ ವಂಚಿಸಿ ಅವ್ನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅಲ್ಲಿಂದ ದೂರ ಹೊರಡೋಗ್ಬಿಡ್ತಾನೆ, ರೋಮ್ಗೆ ಹೋಗ್ಬಿಡ್ತಾನೆ. ಸೊ ಆದಾಗಿ ಕೂಡ ಏನಾಗುತ್ತೆ, ರೋಮ್ ನಲ್ಲಿ ಒಂದು ಕಷ್ಟಕರವಾದ ಪರಿಸ್ಥಿತಿಯನ್ನು ಎದುರಿಸ್ತಾನೆ ಈ ಅಗಸ್ಟಿನ್. ತುಂಬಾ ಕಷ್ಟ. ದಿಢೀರ್ ಅಂತ ಏನಾಯ್ತು, ಅವನಿಗೆ ಅನಾರೋಗ್ಯ ಬಂದ್ಬಿಡ್ತು, ಅವನ ಜೀವನ ಬಂದ್ಬಿಟ್ಟು ಸಿಕ್ಕಾಪಟ್ಟು ಹೊಡೆತಕ್ಕೆ ಒಳಗಾಯ್ತು. ಆಮೇಲೆ ಅವನು ಜೀವನ ಬಂದ್ಬಿಟ್ಟು ಹೆಂಗಾಯ್ತು ಅಂತ ಹೇಳಿದ್ರೆ, ದಿಗ್ಭ್ರಮೆಗೆ ಅವನು ಒಳಗಾದ. ಈ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಸೇವಕರಿದ್ದಾರೆ. ಅವ್ರು ಬಂದ್ಬಿಟ್ಟು ಆಂಬ್ರೋಸ್ ಎಂಬುದಾಗಿ ಹೇಳಲ್ಪಡುವ ಒಬ್ಬ ವ್ಯಕ್ತಿ, ಹೇಳಲ್ಪಡುವ ವ್ಯಕ್ತಿಯ ಮುಖಾಂತರವಾಗಿ ಅವ್ರಿಗೆ ಸಲಹೆಗಳು ಕೊಡಲಾಗ್ತದೆ. ತಮ್ಮ, ನೀನು ಬಂದ್ಬಿಟ್ಟು ಜೀವಿತದಲ್ಲಿ ಹಿಂಗಿರ್ಬೇಡ, ನೀನು ಈ ರೀತಿ ಜೀವನ ಮಾಡೋದು ತಪ್ಪು ಎಂಬುದಾಗಿ ಅವ್ರಿಗೆ ಸಲಹೆಗಳನ್ನ ಹೇಳುವಂತ ಸಂದರ್ಭದಲ್ಲಿ ಹೇಗೋ ಅವರ ವಯಸ್ಸಿಗೆ ಅಥವಾ ಅವರ ಒಂದು ಜೀವನವನ್ನ ಅನುಭವಿಸೋ ವ್ಯಕ್ತಿ ಹೇಳಿದಾಗ, ಇವರಿಗೆ ಏನೋ ಒಂದು ಹೃದಯದಲ್ಲಿ ಸ್ವಲ್ಪ ಏನಾಯ್ತು ಅಂತ ಹೇಳಿದ್ರೆ, ಒಂದು ತಾಕವನ್ನ ಉಂಟು ಮಾಡುತ್ತೆ. ಒಂದ್ ರೀತಿಯಲ್ಲಿ ಅದು ಹೃದಯಕ್ಕೆ ಹೋಗಿ ತಟ್ತು, ಅದು ಹೋಗಿ ಹೃದಯವನ್ನು ಹೋಗಿ ಮುಟ್ತು. ನಿಧಾನವಾಗಿ ಅವರ ಕಠಿಣ ಮನೋಭಾವನೆ ಏನಾಯ್ತು ಅಂತ ಹೇಳಿದ್ರೆ, ಬದಲಾವಣೆ ಮಾಡ್ಲಿಕ್ಕೆ ಅದು ಪ್ರಾರಂಭವಾಯ್ತು. ಮೋನಿಕರ್ ಅವರು ನಿರಂತರ ಪ್ರಾರ್ಥನೆ ಮಾಡ್ತಾನೆ ಇದ್ದಾರೆ. ಕೊನೆಗೆ ದೇವರು ಏನಾಗಿದ್ದಾರೆ ಅಂತ ಹೇಳಿದ್ರೆ, ಆ ಪ್ರಾರ್ಥನೆಗೆ ಉತ್ತರವನ್ನ ನಿಧಾನವಾಗಿ ಕೊಡ್ತಿದ್ದಾರೆ. ತನ್ನ ಮಗ ರೂಪಾಂತರ ಆಗ್ತಾನೆ, ಮಾನಸಾಂತರ ಹೊಂದಿದ್ದಾನೆ, ಅವನ ಒಂದು ಗುಣಲಕ್ಷಣಗಳೆಲ್ಲ ಬದಲಾವಣೆ ಆಗ್ತಿದೆ ಅಂತೇಳಿ ಸಂತೋಷಪಟ್ಟು, ಅದಕ್ಕೆ ಮಿತಿಯೇ ಇಲ್ಲ, ತುಂಬಾ ಸಂತೋಷ ಪಡ್ತಾರೆ. ನಿಜವಾಗಿ ಅವ್ರು ಬಂದ್ಬಿಟ್ಟು ಮೋನಿಕರ್ ಅವರು ಪ್ರಾರ್ಥನೆ ಯೋಧೆಯಾಗಿದ್ರು, ಅವ್ರು ಪ್ರಾರ್ಥನಾ ವೀರರಾಗಿದ್ರು. ಸೊ ಹಾಗಾಗಿ ಪವಿತ್ರ ಬೈಬಲ್ ಅಲ್ಲಿ ಹೇಳುವಂತ ಸಂದರ್ಭದಲ್ಲಿ ನೋಡುವಾಗ, ದೇವರ ಒಂದು ಪರಿಶುದ್ಧವಾಗಿರುವಂತ ವ್ಯಕ್ತಿಗಳ ಕುರಿತು ಓದಿ, ಅವ್ರ ಬಗ್ಗೆ, ಅವರ ದೇವರಲ್ಲಿ ಬರುವಂತಹ ಶಕ್ತಿಯನ್ನ, ಕೃಪೆಯನ್ನ ಕಂಡುಕೊಳ್ಳುವ ಮತ್ತು ಮಾತ್ರವಲ್ಲದೆ ಶುದ್ಧ ಜೀವನವನ್ನ ನಡೆಸಬೇಕು ಅಂತ ಹೇಳಿ ಅವರು ಸಣ್ಣ ವಯಸ್ಸಿನಿಂದಲೇ ಮೋನಿಕರ್ ಅವರು ಅಭ್ಯಾಸದ ಕಾರಣದಿಂದಾಗಿ ಅವರು ಅದನ್ನ ತನ್ನ ಮಗನ ಒಂದು ಜೀವಿತದಲ್ಲಿ ಕೂಡ ಬರಬೇಕು ಅಂತ ಹೇಳಿ ಅಪೇಕ್ಷೆ ಪಡ್ತಿದ್ರು. ಅವ್ರು ಬಂದ್ಬಿಟ್ಟು ಒಂದು ಒಳ್ಳೆಯ ಮಾದರಿಯಾಗಿದ್ದಾರೆ. ಇವತ್ತು ತಂದೆ ತಾಯಿಗಳಾಗಿರುವಂತ ನಮ್ಮನ್ನ ನೋಡಿ ಮಕ್ಕಳು ಕಲಿಬೇಕು. ಅನೇಕ ಸಂದರ್ಭದಲ್ಲಿ ನಮ್ಮ ಮಕ್ಕಳು ದಾರಿ ತಪ್ಪೋದಕ್ಕೆ ನಾವು ಕೂಡ ಒಂದು ಕಾರಣರಾಗ್ತೇವೆ. ನಮ್ಮ ಒಂದು ವರ್ತನೆಗಳು ಕೆಲವೊಂದು ಸಾರಿ ಅವರಿಗೆ ದಾರಿಯನ್ನ ತೋರುತ್ತೆ, ಯಾವುದಕ್ಕೆ, ಪಾಪಕ್ಕಾಗ್ಲಿ ಅಥವಾ ಒಳ್ಳೆದನ್ನ ಮಾಡುವುದಕ್ಕಾಗ್ಲಿ. ಅದರಿಂದ ಪ್ರೀತಿಯುಳ್ಳ ದೇವ ಜನರೇ, ನಾವು ಜಾಗೃತರಾಗಿರೋಣ, ನಾವು ಮಾದರಿಯಾಗಿರೋಣ. ಸೊ ಹಾಗಾಗಿ ತನ್ನ ಮಗನ ರಕ್ಷಣೆಗಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅಚಲವಾಗಿ ಪ್ರಾರ್ಥನೆ ಮಾಡಿದ್ರು. ಎಲ್ಲಾ ತಾಯಿಯಂದ್ರಿಗೆ ಅವ್ರು ಬಂದ್ಬಿಟ್ಟು ಏನ್ ಮಾಡಿದ್ರು, ಪ್ರಬಲವಾದ ಸಾಕ್ಷಿಯಾಗಿ ಎಲ್ಲಾ ತಾಯಿಯರು ಸಭೆಗೆ ಬರುವಂತಹ, ಅವ್ರು ವಾಸ ಮಾಡ್ತಿದ್ದಂತಹ ಪ್ರದೇಶದಲ್ಲಿ ಅವ್ರಿಗೆ ಒಂದು ಒಳ್ಳೆಯ ಸಾಕ್ಷಿಯಾಗಿ. ಅದರಿಂದ ಪ್ರೀತಿಲ ದೇವ್ ಜನರೇ, ನಮ್ಮ ಪ್ರಾರ್ಥನಾ ಜೀವನ ಹೇಗಿದೆ ಯೋಚನೆ ನೋಡಿ. ನಾವು ಪ್ರಾರ್ಥನೆ ಮಾಡುವಾಗ ಯಾರನ್ನಾದ್ರೂ ಬದಲಾಯಿಸ್ತಾ ಇದೆಯಾ, ಅದು ಯಾರನ್ನಾದ್ರೂ ಬಂದ್ಬಿಟ್ಟು ಅವರ ಜೀವಿತವನ್ನ ಬದಲಾಯಿಸ್ತಾ ಇದೆಯಾ ಅಂತ ಹೇಳಿ ನಾವು ಯೋಚನೆ ಮಾಡ್ತೇವೆ. ಇಲ್ಲ ಅಂದ್ರೆ ನಮ್ಮ ಪ್ರಾರ್ಥನೆ ಅಷ್ಟೊಂದು ಸಡಿಲವಾಗಿದೆ, ಅದು ಅಷ್ಟೊಂದು ಒಂದು ಶಕ್ತಿ ಹುಟ್ಟದಾಗಿ ಇಲ್ಲ ಅಂತ ಹೇಳಿ ನಾವು ತಿಳ್ಕೊಬೇಕು. ಸೊ ಈ ಮುಂದೆ ನೋಡುವಾಗ, ಈ ಅಗಸ್ಟಿನ್ಗಾಗಿ ಪ್ರಾರ್ಥನೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವರ ಮೋನಿಕರ್ ಅವರ ಆಳವಾದ ನಂಬಿಕೆ ಮತ್ತು ಅವ್ರ ಮೇಲೆ ಇರುವಂತಹ ನಿರಂತರವಾದ ಪ್ರೀತಿ ಮತ್ತೆ ಅವರ ಒಂದು ವಿಶಿಷ್ಟವಾದ ಲಕ್ಷಣಕ್ಕೆ ಅದು ಒಂದು ಕಾರಣವಾಯಿತು.
ಸೊ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಅಗಸ್ಟಿನ್ ರವರು ದೇವರನ್ನ ಕಂಡುಕೊಳ್ಳುತ್ತಿದ್ದಾರೆ. ಮಾತ್ರ ಅಲ್ಲದೆ ಅಲ್ಲಿ ನೋಡುವಾಗ ತಮ್ಮ ಒಂದು ಕಣ್ಣೀರಿನಿಂದ ಮಾಡದಂತ ಪ್ರಾರ್ಥನೆ ಅದೇನಾಗ್ಲಿಲ್ಲ, ಅದು ಹಾಳಾಗಿಲ್ಲ ಅನ್ನೋದನ್ನ ಕುರಿತು ನಾವು, ಅಥವಾ ವೇಸ್ಟ್ ಆಗಿ ಹೋಗ್ಲಿಲ್ಲ ಅನ್ನೋದನ್ನ ಕುರಿತು ನಾವು ಕ್ರಿಸ್ತ ಶಕ 387 ಏನಾಗುತ್ತೆ ಅಂತ ಹೇಳಿದ್ರೆ ಸಂತ ಅಗಸ್ಟಿನ್ ರವರು ಅಂದ್ರೆ ಅವರ ಮೋನಿಕಾರವರ ಮಗನಾಗಿರುವಂತ ಅಗಸ್ಟಿನ್ ರವರು ಸಂತ ಆಂಬ್ರೋಸ್ ಅವರ ಮುಖಾಂತರವಾಗಿ ದೀಕ್ಷಾ ಸ್ನಾನ ಪಡೆದು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ದೇವರು ಪ್ರಾರ್ಥನೆಗಳನ್ನೆಲ್ಲ ಉತ್ತರ ಕೊಟ್ರು ಅಂತೇಳಿ ಸಂತೋಷವಾಗಿ ಅದನ್ನ ಸಂತೋಷವಾಗಿ ಸ್ವೀಕಾರ ಮಾಡಿ ದೇವರೇ ನನ್ನ ಮಗ ಬಂದ್ಬಿಟ್ಟು ಈ ರೀತಿಯಾಗಿ ದೇವರ ಹತ್ರ ಬರ್ತಿದ್ದಾನೆ ಅಂತೇಳಿ ಎಷ್ಟೊಂದು ಖುಷಿ ಪಟ್ಟು ಜೀವನ ನನ್ನ ಮಗ ಬಂದ್ಬಿಟ್ಟು ಚೆನ್ನಾಗಿರ್ತಾನೆ ಅಂತೇಳಿ ಸೇವಕನಾಗ್ತಾನೆ ಅಂತೇಳಿ ಅವರು ಸಣ್ಣ ವಯಸ್ಸಿಂದ ಪ್ರೇಯರ್ ಮಾಡಿದಂತ ಪ್ರಾರ್ಥನೆಗೆ ಒಂದಲ್ಲ ಒಂದಿನ ಉತ್ತರ ಸಿಕ್ತು. ಏನಾಯ್ತು ಕಡೆಗೆ ನೋಡುವಂತ ಸಂದರ್ಭದಲ್ಲಿ ಚರಿತ್ರೆ ಪ್ರಕಾರವಾಗಿ ಈ ವ್ಯಕ್ತಿ ಅಗಸ್ಟಿನ್ ಎಂಬುದಾಗಿ ಹೇಳುವ ವ್ಯಕ್ತಿ ಮುಂದೆ ಸಂತ ಅಗಸ್ಟಿನ್ ಎಂಬುದಾಗಿ ಪರಿವರ್ತನೆ ಆಗ್ತಾನೆ, ಸೇವಕನಾಗಿ ಪರಿವರ್ತನೆ ಆಗ್ತಾನೆ. ಅವನು ಸೇವೆ ಮಾಡೋದಕ್ಕೆ ಅದನ್ನು ಒಪ್ಪಿಸಿ ಕೊಡ್ತಾನೆ. ಒಂದು ಕಾಲದಲ್ಲಿ ಪಾಪಿಸ್ಟನಾಗಿ, ಒಂದು ರೀತಿಯಲ್ಲಿ ಉಗ್ರನಾಗಿ, ಅಥವಾ ಒಂದು ರೀತಿಯಲ್ಲಿ ದೇವರಿಗೆ ವಿರೋಧವಾಗಿ ಜೀವನ ಮಾಡಿದಂತ ವ್ಯಕ್ತಿಯ ಜೀವಿತವನ್ನ ತಾಯಿಯ ಪ್ರಾರ್ಥನೆ ಬದಲಾಯಿಸಿ ಅವನನ್ನ ಒಂದು ಸರಿ ದಾರಿಯಲ್ಲಿ ನಡೆಸಿ ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಕಾಲ ನಂತರ ಅವನು ಕೂಡ ಸಂತ ಆಂಬ್ರೋಸ್ ಅವರ ಮುಖಾಂತರವಾಗಿ ದೀಕ್ಷಾಸ್ನಾನ ಪಡ್ಕೊಂಡು ಅವನಿಗೆ ದೇವರ ವಾಕ್ಯಗಳು ಬೋಧನೆಯಾಗಿ ದೇವರು ಬಂದ್ಬಿಟ್ಟು ಅವನ ಸೇವೆಗೆ ಕರೆದು ಅವನು ಕೂಡ ಏನಾಗ್ತಾನೆ ಸಂತ ಅಗಸ್ಟಿನ್ ಆಗಿ ಅವನು ಸೇವೆಯನ್ನ ಸಲ್ಲಿಸಿ ತನ್ನ ಜೀವಿತನ. ಈ ಮೋನಿಕಾರ್ ಅವರ ಜೀವನ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಏನಾಯ್ತು, ಸಮರ್ಪಣವಾಯ್ತು, ಈಗ ಸಾರ್ಥಕವಾಯ್ತು ಅಂತ ಹೇಳಿ ಅಯ್ಯಮ್ಮ ಏನ್ ಮಾಡ್ತಾರೆ, ದೇವರಿಗೆ ಎಷ್ಟು ಕೃತಜ್ಞತೆ ಹೇಳ್ತಾರೆ. ತಮ್ಮ ಒಂದು 56ನೇ ವಯಸ್ಸಿನಲ್ಲಿ ಕಾರ್ತೇಜ ಎಂಬುದಾಗಿ ಹೇಳ್ಪಡುವಂತ ಒಂದು ಪ್ರಾಂತ್ಯದಲ್ಲಿ ಅವರು ಶಾಂತಿಯುತವಾಗಿ ಮರಣವನ್ನ ಹಾಡಿದ್ದಾರೆ, ಅವರು ಸತ್ತು ಹೋಗ್ತಾರೆ. ಸೊ ಹಾಗಾಗಿ ನೋಡುವಾಗ ಈ ಒಂದು ಜೀವನ ಒಂದು ಅವರ ಒಂದು ಮೋನಿಕರ್ ಅವರ ಜೀವಿತವನ್ನು ಕುರಿತು ನೋಡುವಂತ ಸಂದರ್ಭದಲ್ಲಿ ನಮಗೆ ಒಂದು ವಿಷಯ ಗೊತ್ತಾಗುತ್ತೆ. ಲೂಕನ ಸುವಾರ್ತೆ 15ನೇ ಅಧ್ಯಾಯ 11ರಿಂದ 32ನೇ ವಚನದಲ್ಲಿ ಹೇಳಿರುವಂತಹ ಆ ದಾರಿ ತಪ್ಪಿದ ಮಗನ ಕುರಿತ ಇರುವ ಒಂದು ಸೌಮ್ಯ ಅಥವಾ ಒಂದು ಕಥೆಯನ್ನು ನಮಗೆ ಬಂದ್ಬಿಟ್ಟು ಇಲ್ಲಿ ನೆನಪಿಗೆ ತರ್ತಾ ಇದೆ. ಏನಪ್ಪಾ ಅಂದ್ರೆ ನಮ್ಗೆಲ್ಲ ಗೊತ್ತುಂಟು, ಅಲ್ಲಿ ಒಂದು ತಂದೆಗೆ 2 ಮಕ್ಳು ಇರ್ತಾರೆ. ಒಬ್ಬ ದಾರಿ ತಪ್ಪದ ಮಗನಾಗ್ತಾನೆ, ಇನ್ನೊಬ್ಬ ತಂದೆ ಜೊತೆಗೆ ಇರ್ತಾನೆ. ಒಬ್ಬ ಕೆಟ್ಟ ಮಗ ಏನ್ ಮಾಡ್ತಾನೆ, ಎಲ್ಲಾ ಆಸ್ತಿ ಕೊಡು ಅಂತೇಳಿ ಅವ್ನು ಪಟ್ಟಿಂಗನಾಗಿ ಜೀವನ ಮಾಡ್ದ, ಅವ್ನ ಇಷ್ಟ ಬಂದಾಗೆ ಜೀವನ ಮಾಡ್ದ ಅಂತೇಳಿ ನಾವು ಒಂದು ವಾಕ್ಯದಲ್ಲಿ ಹೋಗ್ತೀವಿ. ಒಂದು ದಿನ ಬರುತ್ತೆ, ತನ್ನ ಕಷ್ಟವನ್ನ ಅವನು ತಿಳ್ಕೊಂಡು ತನ್ನ ತಂದೆ ಹತ್ರ ತಿರುಗಿ ಬಂದಾಗ ತಂದೆ ಅವನ್ನ ಅಪ್ಪಿಕೊಂಡು ಸ್ವೀಕಾರ ಮಾಡಿ ದೊಡ್ಡ ಸಡಗರ ಮಾಡಿ ಸಂತೋಷ ಮಾಡಿ. ಅದೇ ರೀತಿ ಇದೇ ಒಂದು ಸಂಗತಿಯನ್ನು ಕೂಡ ಈ ಒಂದು ಮೋನಿಕಾರ್ ಅವರ ಜೀವಿತದಲ್ಲಿ ನಾವು ಏನ್ ಮಾಡ್ತೀವಿ, ಪ್ರತಿ ಕ್ಷಣವೂ ಕೂಡ ನಾವು ಅರ್ಥ ಮಾಡ್ಕೊಂಡಿರ್ಬೋದು. ಅದೇ ಇದನ್ನ ಕೂಡ ಎರಡು ಕೂಡ ಒಂದೇ ಸರಿಕೊಳ್ಳುವಂತಹ ವಿಷಯವನ್ನ ನಾವು ಕಾಣ್ತೀವಿ. ಸೊ ನಮ್ಮ ಜೀವಿತಕ್ಕೆ ಇವರ ಒಂದು ಮೋನಿಕಾರ್ ಅವರ ಜೀವನವು ನಮಗೆ ಒಂದು ಪಾಠವ ಕಲಿಸ್ತಾ ಇದೆ. ಏನಂದ್ರೆ ಮೊದಲನೇದಾಗಿ ನಿರಂತರವಾದ ಪ್ರಾರ್ಥನೆ, ಯಾವಾಗ್ಲೂ ಎಡೆಬಿಡದೆ ನಿರಂತರವಾಗಿ ಪ್ರಾರ್ಥನೆ ಮಾಡುವಂತಹ ಒಂದು ಸ್ವಭಾವ ಈ ಮೋನಿಕಾರ್ ಅವರಲ್ಲಿ. ದೇವರ ಅನೇಕ ವಾಕ್ಯದಲ್ಲಿ ನಾವು ನೋಡ್ಬೋದು. ದೇವರು ಹೇಳಿದ್ದಾನೆ, ಯೇಸು ಕ್ರಿಸ್ತನೇ ಸ್ವಾಮಿ ಲೋಕದಲ್ಲಿ ಇರುವಾಗ ಬಂದ್ಬಿಟ್ಟು ನಿರಂತರವಾಗಿ ಪ್ರಾರ್ಥನೆ ಮಾಡ್ರಿ, ಎಡೆಬಿಡದೆ ಪ್ರಾರ್ಥನೆ ಮಾಡ್ರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ, ಏಕ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ರಿ, ಅನೇಕ ಕಾರ್ಯಗಳನ್ನ ಹೇಳುವಂತ ಸಂದರ್ಭದಲ್ಲಿ ನಾವುಗಳು ಕೂಡ ಏನ್ ಮಾಡ್ಬೇಕಂತ ಹೇಳಿದ್ರೆ ಆ ಒಂದು ವಾಕ್ಯಗಳನ್ನ ಅನುಸರಿಸಿ ಜೀವನ. ಸತ್ಯವೇದ ಈ ರೀತಿಯಾಗಿ ಹೇಳ್ತಿದೆ. ಮತ್ತೊಂದು ವಾಕ್ಯ ಭಾಗ್ಯವು ಗಲಾತ್ಯದವರಿಗೆ 6ನೇ ಅಧ್ಯಾಯ 9ನೇ ವಚನ ಈ ರೀತಿಯಾಗಿ ಹೇಳ್ತಿದೆ. ಏನಂದ್ರೆ ನಾವು ಕೂಡ ಹೆಂಗಾಗಿರ್ಬೇಕು, ಈ ರೀತಿಯಾದಂತಹ ಪ್ರಾರ್ಥನೆಯಲ್ಲಿ ನಿರತರಾಗಬೇಕು ಅಂತೇಳಿ ವಾಕ್ಯ ಹೇಳ್ತಾ ಇದೆ. ಗಲಾತ್ಯ 6ನೇ ಅಧ್ಯಾಯ 9ನೇ ವಚನದಲ್ಲಿ ಒಳ್ಳೇದನ್ನ ಮಾಡುವುದರಲ್ಲಿ ಗೊಂದದೆ ನಾವು ಹೆಂಗಿರ್ಬೇಕಂದ್ರೆ ಬೇಸರಗೊಳ್ಳದೆ ತಕ್ಕ ಸಮಯದಲ್ಲಿ ಒಳ್ಳೇದನ್ನ ನಾವು ಕೊಯ್ತೇವೆ ಅಂತೇಳಿ ನಾವೇನ್ ಮಾಡ್ಬೇಕು, ಕಾತುರತೆಯಿಂದ ಇರ್ಬೇಕು. ಹೌದಾ? ಒಬ್ಬ ರೈತ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ವ್ಯವಸಾಯ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಅವನ ಒಂದು ಹೊಲದಲ್ಲಿ ಉಳುಮೆ ಮಾಡ್ತಿರುವಂತ ಸಂದರ್ಭದಲ್ಲಿ ಎಷ್ಟು ಪರಿಶ್ರಮ ಕಷ್ಟಪಡೋದು ಯಾಕಂತ ಹೇಳಿದ್ರೆ ಒಂದಲ್ಲ ಒಂದು ದಿವಸ ನಾನು ಬಂದ್ಬಿಟ್ಟು ಏನ್ ಮಾಡ್ತೀನಿ, ಉತ್ತಮವಾದ ಫಲವನ್ನ ಕೊಯ್ತೀನಿ ಅಂತೇಳಿ ಅವನು ಎದುರು ನೋಡ್ತಾ ಇರ್ತಾನೆ. ಅದೇ ರೀತಿ ಈ ಗಲಾತ್ಯ 6:9 ಹೇಳುವ ಹಾಗೆ ನಾವು ತಕ್ಕ ಸಮಯದಲ್ಲಿ ಒಂದು ಒಳ್ಳೆಯ ಕಾಲದಲ್ಲಿ ಅದಕ್ಕೆ ದೇವರು ನೇಮ ಮಾಡಿರುವಂತಹ ನಿಗದಿಪಡಿಸಿರುವಂತಹ ಸಮಯದಲ್ಲಿ ನಾವು ಕೊಯ್ತೀವಿ ಅಂತೇಳಿ ಒಂದು ಭರವಸೆಯಿಂದ ನಾವು ಇರ್ಬೇಕು. ಹಾಗಾಗಿ ಇವತ್ತು ಅನೇಕರು ಹೇಳ್ಬೋದು, ನಾವು ಪ್ರಾರ್ಥನೆ ಮಾಡ್ತಿದ್ದೇನೆ ಉತ್ತರನೇ ಸಿಗ್ತಾ ಇಲ್ಲ ಅಂತ. ಇಲ್ಲ, ಖಂಡಿತವಾಗ್ಲೂ ನಮ್ಮ ಪ್ರಾರ್ಥನೆಯು ಅದು ವಿಫಲವಾಗುವುದಿಲ್ಲ. ಎಲ್ಲಾ ಪ್ರಾರ್ಥನೆಗಳು ದೇವರ ಒಂದು ಸಮ್ಮುಖದಲ್ಲಿ ಹೋಗ್ತಾನೆ ಇದೆ. ಎಲ್ಲವನ್ನು ಕೂಡ ದೇವರ ಕಿವಿಯು ಕೇಳುತ್ತಾ ಇದೆ. ದೇವರ ಕಿವಿ ಬಂದ್ಬಿಟ್ಟು ಒಂದು ರೀತಿಯಲ್ಲಿ ಕಿವುಡು ಅಲ್ಲ. ನಾವು ಜೋರಾಗಿ ಕಿರ್ಚಿ ಅಯ್ಯೋ ಕೇಳ್ತಾ ಇದೀವಿ, ಕೇಳಿಸಲ್ಲ ಎಲ್ಲ.
ನಾವು ಬಂದ್ಬಿಟ್ಟು ಕೂಗಿದ ಕೂಡಲೇ ಅವ್ನು ಬಂದ್ಬಿಟ್ಟು ಏನ್ ಮಾಡ್ತಾನೆ, ತಕ್ಷಣ ನಮ್ಮ ಸನ್ನಿಧಿಯಲ್ಲಿ ಬರ್ಲಿಕ್ಕೆ ದೇವರು ಸಿದ್ಧನಾಗಿರ್ತಾನೆ. ಅದಕ್ಕೆ ಒಂದು ಸಮಯ ಉಂಟು, ಒಂದು ಕಾಲ ಉಂಟು. ದೇವರು ಬಂದ್ಬಿಟ್ಟು ಅದನ್ನ ಸರಿಯಾದ ಸಮಯಕ್ಕೆ ಅದನ್ನ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಆತನ ಮೇಲೆ ನಾವು ಭರವಸೆ ಇಡೋಣ. ಎರಡನೇದಾಗಿ ನೋಡ್ಬೇಕಂತ ಹೇಳಿದ್ರೆ, ಅಲ್ಲಿ ಆ ಒಂದು ಮೋನಿಕರ್ ಅವರ ಜೀವಿತದಲ್ಲಿ ಪ್ರೀತಿ ಅಥವಾ ಅನ್ಕಂಡೀಷನಲ್ ಲವ್ ಅಂತ ಹೇಳ್ತಾರೆ. ಏನಂತ ಹೇಳಿದ್ರೆ, ಯಾವುದೇ ರೀತಿಯಾದಂತಹ ನಿರ್ಬಂಧವಿಲ್ಲದೆ ಇರುವಂತಹ ಪ್ರೀತಿ. ಸೊ ಪ್ರೀತಿ ಮಾತ್ರ ಅಲ್ಲದೆ ಕ್ಷಮಿಸುವಂತ ಸ್ವಭಾವ. ಇವ್ ಮಗ ಎಂಥ ದೊಡ್ಡ ವ್ಯಕ್ತಿ ಆಗಿದ್ರು ಕೂಡ, ಅಥವಾ ಎಂಥ ಕಠಿಣ ಕ್ರೂರರಾಗಿದ್ರು ಕೂಡ ಮಗನ ಮೇಲೆ ಪ್ರೀತಿಯನ್ನ ತೋರಿಸ್ತಾ ಇದ್ರು, ನನ್ ಮಗ ಇವ್ನು. ಸೊ ಹಾಗಾಗಿ ದೇವ್ರ ವಾಕ್ಯ ನೋಡುವಾಗ ಕೊಲೊಸ್ಸೆದವರಿಗೆ 3ನೇ ಅಧ್ಯಾಯ 13ನೇ ವಚನದಲ್ಲಿ ಹೇಳ್ತಿದೆ, ಯಾವನಿಗಾದ್ರೂ ಇನ್ನೊಬ್ಬನ ಮೇಲೆ ದೂರು ಇದ್ರು ಒಬ್ಬರನ್ನೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ, ಯೇಸು ಕ್ರಿಸ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಒಬ್ಬರನ್ನೊಬ್ಬರು ಕ್ಷಮಿಸಿರಿ. ಯೇಸು ಕ್ರಿಸ್ತನು ನಮ್ಮನ್ನ ಕ್ಷಮಿಸಿದ್ದಾರೆ, ಹೌದಾ? ಸೊ ಹಾಗಾಗಿ ನಾವುಗಳು ಕೂಡ ಒಬ್ಬರನ್ನೊಬ್ಬರು ಕ್ಷಮಿಸ್ಬೇಕು. ಇವತ್ತು ಈ ಕ್ಷಮಾಪಣೆ ಅನ್ನೋದು ಯಾರ ಹತ್ರ ಬಂದ್ಬಿಟ್ಟು ಹಂಗೆ ಒಂದು ಕ್ರೈಸ್ತ ಸಮುದಾಯದಲ್ಲಿ ಅದು ಹಂಗೇ ತಣ್ಣಗಾಗ್ತಾ ಇದೆ. ಕೇಳ್ತಾರೆ, ಒಂದೇ ಸಭೆಗೆ ಹೋಗ್ತಿರ್ತಾರೆ, ಒಂದೇ ಚರ್ಚೆಗೆ ಬರ್ತಿರ್ತಾರೆ, ದೇವ್ರ ವಾಕ್ಯ ಕೇಳ್ತಿರ್ತಾರೆ, ಮಕ್ಳ ಕುಂತಿರ್ತಾರೆ, ಆದ್ರೆ ಏನ್ ಮಾಡೋದಿಲ್ಲ, ಮಾತನಾಡೋದು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಹಂಗ ಏನೋ ಒಂದ್ 10 ವರ್ಷದಿಂದ ಹಂಗೇ ಇರ್ತದೆ. ಅದು ಯಾಕೆ? ಸಣ್ಣ ವಿಚಾರ ಇರ್ತದೆ, ಒಂದ್ ಸಣ್ಣ ಕಾರ್ಯ ಇರ್ತದೆ. ಹಾಗಾಗಿ ಪ್ರೀತಿയുള്ള ದೇವಜನರ ಅದಲ್ಲ, ಯೇಸು ಕ್ರಿಸ್ತನು ನಮ್ಮನ್ನ ಕ್ಷಮಿಸಿದಾನೆ ಅಂದ್ಮೇಲೆ ಎಂತ ದೊಡ್ಡ ಪಾಪವಾಗಿದ್ರು ಕೂಡ, ಎಂತ ದೊಡ್ಡ ವಿರೋಧವಾಗಿದ್ರು ಕೂಡ, ದ್ರೋಹವಾಗಿದ್ರು ಕೂಡ ನಾವು ಕ್ಷಮಿಸ್ಬೇಕು. ದೇವರು ಅದನ್ನೇ ಹೇಳಿದ್ದಾರೆ. ಸೊ 3ನೇದಾಗಿ ನೋಡುವಾಗ, ಅವರು ಆ ಮೋನಿಕರ್ ಅವರ ಜೀವಿತದಲ್ಲಿ ಅಚಲವಾದ ನಂಬಿಕೆ, ದೇವರ ಮೇಲೆ ಅಚಲವಾದ ನಂಬಿಕೆ ಇತ್ತು. ತಮ್ಮ ನನ್ನ ಜೀವಿತದಲ್ಲಿ ಖಂಡಿತವಾಗ್ಲೂ ನನ್ನ ಮಗನನ್ನ ಪರಿವರ್ತನೆ ಮಾಡ್ಲಿಕ್ಕೆ ದೇವ್ರ ಶಕ್ತಿಯುತನಾಗಿದ್ದಾನೆ, ಖಂಡಿತವಾಗ್ಲೂ ಮಾಡ್ತಾನೆ ಅಂತ ಹೇಳಿ ಅವರು ದೃಢವಾಗಿ ನಂಬ್ತಾರೆ. ದೇವ್ರ ವಾಕ್ಯ ಜ್ಞಾನೋಕ್ತಿ 3ನೇ ಅಧ್ಯಾಯ 5ರಿಂದ 6ನೇ ವಚನ ಹೇಳ್ತಿದೆ, ಸ್ವಂತ ಬುದ್ಧಿಯನ್ನೇ ನೀನ್ ಬಂದ್ಬಿಟ್ಟು ಆಧಾರ ಮಾಡಿಕೊಳ್ಳದೆ ಏನ್ ಮಾಡು, ಪೂರ್ಣ ಮನಸ್ಸಿನಿಂದ ದೇವರನ್ನ ನೀನು ಏನ್ ಮಾಡು, ನೀನು ಬಂದ್ಬಿಟ್ಟು ಆಧಾರಗೊಳ್ಬೇಕು. ಎಲ್ಲಾ ಮಾರ್ಗಗಳನ್ನ ದೇವ್ರಿಗೆ ಅಧೀನವಾಗಿರ್ಲಿಕ್ಕೆ ಆಗುವಂತೆ ಮಾಡು. ಆಗ ದೇವ್ರು ಏನ್ ಮಾಡ್ತಾರೆ, ನಿನ್ನ ಮಾರ್ಗಗಳನ್ನ ಸರಾಗ ಮಾಡ್ತಾರೆ. ಹೌದಾ? ನಮ್ಮ ವಿಚಾರ ನಾವು ಒಂದು ಲೆಕ್ಕಕ್ಕೆ ಇಟ್ಕೊಂಡು ಕೂಡ ದೇವರು ಒಂದು ವಿಚಾರ ಇಟ್ಟಾರೆ. ಅದರಿಂದ ಪ್ರೀತಿಯುಳ್ಳ ದೇವ್ ಜನರೇ, ಈ ದಿವಸದಲ್ಲಿ ಸಂತ ಮೋನಿಕರ್ ಅವರ ಜೀವಿತವನ್ನು ನಾವು ಧ್ಯಾನ ಮಾಡಿದ ಹಾಗೆ ನಮ್ಮ ಜೀವಿತವು ಕೂಡ ಇತರರಿಗೆ ಪ್ರಾರ್ಥನೆ ಮಾಡುವುದಕ್ಕೆ, ಇತರರನ್ನ ಪ್ರೀತಿಸೋದಕ್ಕೆ, ಇತರರನ್ನ ಕ್ಷಮಿಸೋದಕ್ಕೆ, ದೇವರ ಮೇಲೆ ನಾವು ನಂಬಿಕೆಯನ್ನು ದೃಢವಾಗಿ ಇಟ್ಟುಕೊಳ್ಳೋದಕ್ಕೆ ಅಂತ ಹೇಳಿ ನಾವು ಅದನ್ನ ಅಳವಡಿಸಿಕೊಳ್ಳೋಣ. ಇವತ್ತು ದೇವರು ಈ ವಾಕ್ಯ ಮುಖಾಂತರವಾಗಿ ಹೆಚ್ಚಾಗಿ ನಮ್ಮನ್ನು ಆಶೀರ್ವದಿಸಲಿ, ಮಾತಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ತಲೆಗಳನ್ನು ತಗ್ಗಿಸಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ ಆದ ದೇವರೇ, ನಿಮ್ಮ ನಾಮಕ್ಕೆ ಸ್ವಾಮಿ. ದೇವರೇ ಸ್ವಾಮಿ, ನೀನು ದೇವರೇ ಕರ್ತನೆ ಸ್ವಾಮಿ, ಸಂತ ದೇವರೇ ಮೋನಿಕಾ ಅವರನ್ನ ದೇವರೇ ಕರ್ತನೆ ಅವರ ಮಗನಾಗಿರುವಂತಹ ಸಂತ ಅಗಸ್ಟಿನ್ ಅವರಿಗಾಗಿ ಪ್ರಾರ್ಥನೆ ಮಾಡ್ಲಿಕ್ಕಾಗುತ್ತೆ ಸ್ವಾಮಿ. ದೇವರೇ ಕರ್ತನೆ, ನೀನು ಕೊಟ್ಟಂತ ದೇವರೇ ಎಲ್ಲಾ ಕೃಪೆಗಳಿಗಾಗಿ, ವರದಾನಗಳಿಗಾಗಿ ನಿಮಗೆ ಸ್ತೋತ್ರ. ದೇವರೇ ಸ್ವಾಮಿ, ಅವರ ಒಂದು ಮಧ್ಯಸ್ಥಿಕೆ ಮುಖಾಂತರವಾಗಿ ದೇವರೇ ಕರ್ತನೆ ಸ್ವಾಮಿ, ನಮ್ಮ ಪ್ರೀತಿ ಪಾತ್ರ ಮಾತ್ರದೇ ರಕ್ಷಣೆ, ಮಾತ್ರದೇ ಪರಿವರ್ತನೆ, ಇವುಗಳಿಗೋಸ್ಕರ ದೇವರೇ ಕರ್ತನೆ ನಾವು ಪ್ರಾರ್ಥಿಸ್ತೋಣ. ನಾವು ಕರ್ತನೆ ಸ್ವಾಮಿ ಎಂದಿಗೂ ಬಿಟ್ಟುಬಿಡದ ಹಾಗೆ ಸಹಾಯ ಮಾಡು, ನೀನು ಮಾಡ್ತೇವೆ ಕರ್ತನೆ ಸ್ವಾಮಿ. ನಮ್ಮ ಪ್ರಾರ್ಥನೆಗಳು ದೇವರೇ ಸ್ವಾಮಿ ನೀನು ಕೇಳ್ತಿ ಎಂಬುದಾಗಿ ನಾವು ನಂಬಿ ಕರ್ತನೆ ಸ್ವಾಮಿ, ನಾವು ತಾಳ್ಮೆಯಿಂದ ದೇವರೇ ಕರ್ತನೆ, ಭರವಸೆಯಿಂದ ದೇವರೇ ಕರ್ತನೆ ಸ್ವಾಮಿ, ಅಚಲವಾದ ನಂಬಿಕೆಯಿಂದ ಕರ್ತನೆ ಸ್ವಾಮಿ ದೇವರೇ ಕರ್ತನೆ, ನಮ್ಮ ದೇವರೇ ಕರ್ತನೆ ಶೋಧನೆಗಳನ್ನ ನಾವು ಎದುರಿಸ್ಲಿಕ್ಕೆ ಆಗುತ್ತೆ ಸಹಾಯ ಮಾಡ್ಬೇಕಂತ ಪ್ರಾರ್ಥಿಸ್ತೇವೆ. ದೇವರೇ ಕರ್ತನೆ, ನಮ್ಗೆ ನೀನು ದೇವರೇ ಕರ್ತನೆ ಶಕ್ತಿಯನ್ನ ನೀಡ್ತಿದ್ಯಾ, ಕೃಪೆಯನ್ನ ನೀಡ್ತಿದ್ಯಾ ದೇವರೇ ಸ್ವಾಮಿ, ಅದಕ್ಕಾಗಿ ನಿಮ್ಗೆ ಸ್ತೋತ್ರವನ್ನು ನೀಡುತ್ತಿದೆ. ದೇವರೇ ಸಂತ ಮೋನಿಕಾ ಕರ್ತನೆ ಅವರಂತೆ ಸ್ವಾಮಿ ದೇವರೇ, ನಾವುಗಳು ಕೂಡ ಕರ್ತನೆ ಸ್ವಾಮಿ ನಮ್ಮ ಆರೈಕೆಯಲ್ಲಿ ಇರುವಂತವು ದೇವರೇ, ನಮ್ಮ ಮಕ್ಕಳನ್ನ ದೇವರೇ, ನಮ್ಮ ಸುತ್ತಮುತ್ತಲ ಇರುವಂತಹ ಸಮಾಜದಲ್ಲಿ ಇರುವಂತಹ ದೇವರೇ ಯವನ ಪೀಳಿಗೆಯವ್ರನ್ನ ಕೂಡ ಕರ್ತನೆ ನಾವು ಪ್ರೀತಿ ಮಾಡ್ಲಿಕ್ಕೆ ಆಗುತ್ತೆ ದೇವರೇ, ನಂಬಿಕೆಯಲ್ಲಿ ಅವ್ರ ಕರ್ತನೆ ಅವ್ರು ನಡೆಸ್ಲಿಕ್ಕೆ ಆಗುತ್ತೆ ದೇವರೇ, ಸಮರ್ಪಣೆಯಾದಂತಹ ಒಂದು ಮಾದರಿಯ ಜೀವಿತವನ್ನ ನಾವು ಕರ್ತನೆ ತೋರಿಸ್ಲಿಕ್ಕೆ ಆಗುತ್ತೆ, ಸಹಾಯ ಮಾಡು ಕರ್ತನೆ ಸ್ವಾಮಿ. ಈ ರೀತಿ ಕರ್ತನೆ ನೀನ್ ಮಾಡ್ಲಿಕ್ಕೆ ಇರುವಂತ ನಿನ್ನ ಕೃಪೆಗಳಿಗಾಗಿ ಸ್ತೋತ್ರ ಮಾಡ್ತೀವಿ ಕರ್ತನೆ ಸ್ವಾಮಿ. ದೇವರೇ ವಿಶೇಷವಾದ ರೀತಿಯಲ್ಲಿ ದೇವರೇ ಇವತ್ತು ನಾವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ನಿಮ್ಮ ಕೃಪೆಯು ನಮ್ಮನ್ನು ಆವರಿಸಿಕೊಳ್ಳಿಕ್ಕೆ ಆಗುತ್ತೆ, ಸಹಾಯ ಕೊಟ್ಟು ನಡೆಸಿ. ನಮ್ಮ ಕ್ಯಾಲ್ವರಿ ಚಾಪಲ್ ಸೇವೆಗಳನ್ನ ನಿಮ್ಮ ಹಸ್ತದಲ್ಲಿ ಒಪ್ಪಿಸ್ತಾ ಇದ್ದೇವೆ. ನಮ್ಮ ಡೈರೆಕ್ಟರ್, ಡೆಪ್ಯೂಟಿ ಡೈರೆಕ್ಟರ್, ಅವ್ರ ಕುಟುಂಬ ದೇವರೇ, ಸೇವಾ ವೃಂದದವರು ದೇವರೇ, ಪ್ರತಿಯೊಬ್ಬರನ್ನ ನೀನು ಆಶೀರ್ವಾದ ಮಾಡು. ಇಲ್ಲಿವರೆಗೆ ನಮ್ಮನ್ನು ನಡೆಸಲಿಕ್ಕಾಗಿ ಸ್ತೋತ್ರ ದೇವರೇ. ತಿಲಕ್ ನಗರ ಸಭೆಯನ್ನ ದೇವರ ಕಟ್ಲಿಕ್ಕೆ ಆಗುತ್ತೆ, ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ ಕರ್ತನೆ ಸ್ವಾಮಿ. ದೇವರೇ ಕರ್ತನೆ ಆಲ್ಮೋಸ್ಟ್ ದೇವರೇ ಕರ್ತನೆ ನಾವು ಕಟ್ಟಿ ಮುಗಿಸ್ಲಿಕ್ಕೆ ಆಗುತ್ತೆ, ಕೃಪೆ ಕೊಡೋದಕ್ಕಾಗಿ ಸ್ತೋತ್ರ ದೇವರೇ. ಅನೇಕ ದೇವರೇ ದಿನಮಾನಗಳಿಂದ ಭಕ್ತಾದಿಗಳು ದೇವರೇ ಪ್ರಾರ್ಥನೆ ಮಾಡಿದ ಹಾಗೆ ಎಲ್ಲ ಅಗತ್ಯಗಳನ್ನ ನೀನು ದೇವರೇ ತಕ್ಕ ಸಮಯದಲ್ಲಿ ನಮ್ಗೆ ಒದಗಿಸಿ ಕೊಡೋದಕ್ಕಾಗಿ ಸ್ತೋತ್ರ ಮಾಡು. ಇನ್ನು ಉಳಿದಿರುವಂತಹ ದೇವರೇ ಸ್ವಾಮಿ ಸಣ್ಣ ಪುಟ್ಟ ಕಟ್ಟಡ ಕೆಲಸಗಳನ್ನ ನೀನು ಆಶೀರ್ವಾದ ಮಾಡು. ಅವುಗಳು ಕೂಡ ಕರ್ತನೆ ಸ್ವಾಮಿ ಕರ್ತನೆ ಕಟ್ಟಿ ಮುಗಿಸ್ಲಿಕ್ಕೆ ಕೃಪೆ ಕೊಟ್ಟು ನಡೆಸು. ನಿನ್ನೆ ಮಾಹಿತಿ ಈ ಝೂಮ್ ನಲ್ಲಿ ಕೂಡ ಕರ್ತನೆ ಸ್ವಾಮಿ ಇರುವ ಪ್ರತಿಯೊಬ್ಬ ನಿನ್ನ ಮಕ್ಕಳನ್ನ ನಿಮ್ಮ ಹಸ್ತದಲ್ಲಿ ಒಪ್ಪಿಸ್ತಾ ಇದ್ದೇವೆ. ನಮ್ಮ ಪ್ರತಿಯೊಬ್ಬರನ್ನು ಕೂಡ ದೇವರೇ ಕರ್ತನೆ ಸಂತ ಮೋನಿಕರ್ ಅಂತೆ ಕರ್ತನೆ ಸ್ವಾಮಿ ನಮ್ಮನ್ನು ಪರಿವರ್ತಿಸು. ನಾವುಗಳು ಕೂಡ ಕರ್ತನೆ ಇತರನ್ನ ಪ್ರೀತಿಸ್ಲಿಕ್ಕೆ ಆಗುತ್ತೆ ದೇವರೇ ಸ್ವಾಮಿ, ಇತರನ್ನ ಕ್ಷಮಿಸ್ಲಿಕ್ಕೆ ಆಗುವಂತೆ, ಸಹಿಸಿಕೊಳ್ಳುವಂತೆ ದೇವರೇ, ನಿಮ್ಮ ಮೇಲೆ ನಂಬಿಕೆ ಇಡುವಂತೆ ಮಾದರಿಯಾದ ಜೀವಿತವನ್ನು ನಾವು ಜೀವಿಸ್ಲಿಕ್ಕೆ ಆಗುತ್ತೆ, ಸಹಾಯ ಮಾಡಬೇಕು. ನಮ್ಮ ಹಸ್ತದಲ್ಲಿ ಒಪ್ಪಿಸ್ತೇವೆ
ನಿನ್ನ ಮಹಿಮೆ ಒಂದು ವಿಶೇಷವಾದ ರೀತಿಯಲ್ಲಿ ದೇವರೇ ಸ್ವಾಮಿ ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ, ಭಾರತ ದೇಶಕ್ಕಾಗಿ, ಬೆಂಗಳೂರು ಪಟ್ಟಣಕ್ಕಾಗಿ ಮಾತ್ರವೇ ಇನ್ನ ದೇವರೇ ಕರ್ತನೆ ಇರುವ ಪ್ರಾಂತ್ಯಗಳಿಗಾಗಿ ಮಸ್ತಲು ಕುಸ್ತಾ ಇದ್ರು ಕರ್ತನೆ. ನೀನು ಆಶೀರ್ವಾದ ಮಾಡು. ತಕ್ಕ ಸಮಯದಲ್ಲಿ ದೇವರೇ ಎಲ್ಲಾ ರೀತಿಯಂತಹ ಸುವರಗಳನ್ನ ನೀನು ಸುರಿಸಿ ಕರ್ತನೆ ನಡೆಸಬೇಕೆಂಬುದಾಗಿ ನಿಮ್ಮ ಮಸ್ತಲು ಕುಸ್ತೇವೆ. ನಿನ್ನ ಮಹಿಮೆ ಒಂದು ಮತ್ತೊಂದು ಆವೃತ್ತಿ ನಮ್ಮನ್ನ ತಗ್ಗಿಸಿಕೊಳ್ಳುತ್ತಾ ನಿಮ್ಮ ನಾಮವನ್ನು ವಚಿಸಿಕೊಳ್ಳುತ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಬಿಡುತ್ತೇನೆ ನಮ್ಮ ಜೀವಗಳ ತಂದೆ ಆದ ದೇವರೇ, ಆಮೆನ್.